ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ತ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲು ಒಂದು ಟಾಟಾ ಇಂಡಿಗೋ ಯೆಲ್ಲೋ ಬೋರ್ಡ್ ಕಾರು ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡ್ತಾಯಿದ್ರೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂತ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಹುಡುಕ್ತಾ ಇದ್ದರೆ ವೀಕ್ಷಕರೇ, ಇಂಡಿಗೋ ಯೆಲ್ಲೋ ಬೋರ್ಡ್ ಗಾಡಿ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದು ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಗಾಡಿ ಓನರ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇಂಡಿಗೋದು ಫೋನ್ ಮಾಡಿದ್ದೀங்களா ಸರ್? ಹಾಂ ಸರ್, ಅದೇ ನಿಮ್ಮ ತಂದೆಯವ್ರು ಕಳಿಸಿದಂಗಿದ್ರು. ಹೌದು. ಯಾವ್ದು ಇಂಡಿಗೋ ಅನ್ನೋದು? ಹೌದು ಸರ್, ಇಂಡಿಗೋ ಎಲ್ಲೋ ಬೋಡ? ಹೌದು ಸರ್, ಎಲ್ಲ ಬೋರ್ಡು. ಓಕೆ, ಯಾವ್ದು ಮಾಡಲು ಸರ್ 2015 ಮಾಡಲು. ಓಕೆ. FC ಇನ್ಶೂರೆನ್ಸ್ ಇವಾಗಲೇ ರೀಸೆಂಟಾಗಿ ಲ್ಯಾಪ್ಸ್ ಆಯಿತು, 1 ತಿಂಗಳು ಆಗಿರಬೇಕಷ್ಟೇ. ಹಾಂ, ಯಾವ್ದು ಇಂಡಿಗೋದಲ್ಲಿ ಯಾವ್ದು ಸರ್ ಅದು? LS ಯಾವ್ದು ಬರುತ್ತೆ? LS ಸರ್. LS? ಹ್ಞೂ. ಓಕೆ. ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಅದು ಒಂದೇ ಒಂದು ಫಾಲ್ಟ್ ಇದೆ, ಅದು ಕೀದು ಬಟನ್ ಬರುತ್ತಲ್ಲ ಅದೊಂದು ಹಾಕ್ಸ್ಬೇಕಷ್ಟೇ ಸರ್. ಅಂದರೆ ಬಟನ್ ಸ್ಟಾರ್ಟ್ ಇದೆಯಾ ಸರ್? ಬಟನ್ ಸ್ಟಾರ್ಟ್ ಅಥವಾ ಕೀ ಬಂಚ್? ಅದು ಕೀ ಹಾಕ್ತೀವಲ್ಲ, ಅದು ಒಂದು ಇದು ಬರುತ್ತಲ್ಲ ಅದಾ? ಇಲ್ಲ ಸರ್, ಅದು ಅದೇ ಸೆಂಟ್ರಲ್ ಹಾಕೋದು. ಹಾಂ 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 ಹಾಂ. ಅದು ಮದರ್ ಬೋರ್ಡ್ ಹೋಗ್ಬಿಟ್ಟಿದೆ, ಅದೊಂದು ಚೇಂಜ್ ಮಾಡಿಸ್ಬೇಕಷ್ಟೇ. ಓಕೆ ಓಕೆ, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ? ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇವಾಗಲೇ ಕ್ಲಚ್ ಪ್ಲೇಟ್ ಎಲ್ಲ ಇವಾಗಲೇ ಹೊಸದಾಗಿ ಹಾಕ್ಸಿರೋದು. ಹಾಂ ಹಾಂ ಹಾಂ. ಓಕೆ, ಅಂದರೆ ಎಷ್ಟು ಹೊಡಿದೆ ಗಾಡಿ? 1,19,000 ಓಡಿದೆ ಸರ್. ಎಷ್ಟು ಮಾಡಲು ಹೇಳಿ ಅದು? 2015 ಮಾಡಲ್ ಸರ್. 15 ಮಾಡಲು. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಸರ್. ನೀವೇ ಸೆಕೆಂಡ್ ಓನರಾ? ಹೌದು ಸರ್, ನಾನೇ ಸೆಕೆಂಡ್ ಓನರ್. ಓಕೆ. RC ಕಾರ್ಡ್ ಎಲ್ಲ ಒರಿಜಿನಲ್ ಇದ್ದಾವಾ? ಹೌದು ಸರ್, ಒರಿಜಿನಲ್ ಎಲ್ಲ ಇದೆ. ಓಕೆ, ಎಲ್ಲ ಡಾಕ್ಯುಮೆಂಟ್ಸು ಈಗ ಪ್ರೆಸೆಂಟ್ ಲ್ಯಾಪ್ಸ್ ಆಗಿದ್ದಾವೆ? ಹೌದು ಹೌದು ಸರ್. ಓಕೆ. ಪರ್ಮಿಟು 2029ವರೆಗೂ ಇದೆ. ಹಾಂ. ಇದು ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಎಲ್ಲ ಸರ್ 2 ಟೈರ್ ಹೊಸದು ಸರ್. ಹಾಂ. ಮಿಕ್ಕಿದೆಲ್ಲ 50-60% ಇದೆ ಸರ್. ಓಕೆ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹ್ಞೂ ಸರ್, ಇದೆ ಸರ್. ಓಕೆ. ಕಂಡೀಷನ್ ಎಲ್ಲ ಓಕೆ ಇದೆಯಲ್ಲ ಸರ್? ಏನು ತೊಂದರೆ ಇಲ್ಲ? ಸರ್ ಕಂಡೀಷನ್ ಎಲ್ಲ ಏನು ಮಾತಾಡೋಂಗೆ ಇಲ್ಲ ಸರ್, ಹಂಗಿದೆ. ಇದು ಒಳಗಡೆ ಎಲ್ಲ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್? AC ಎಲ್ಲ? ಹ್ಞೂ ಸರ್, ಎಲ್ಲ ಬರುತ್ತೆ ಸರ್. ಎಲ್ಲ ವರ್ಕಿಂಗ್ ಇದಾವ? ಎಲ್ಲ ವರ್ಕಿಂಗ್ ಇದೆ ಸರ್. ಓಕೆ. ಬಾಡಿ ಲೈನ್ ಎಲ್ಲ ಹೆಂಗಿದೆ ಸರ್ ಗಾಡಿದು? ಸರ್ ಎಲ್ಲ ಚೆನ್ನಾಗಿದೆ ಸರ್, ಅಷ್ಟೇನು ಇಲ್ಲ. ಎಲ್ಲಿ ಟಿಂಕರಿಂಗ್ ಏನು ಕೆಲಸ ಇಲ್ಲ? ಏನೂ ಇಲ್ಲ ಸರ್. ಹಾಂ ಹಾಂ ಹಾಂ. ಓಕೆ. ಎಲ್ಲಿರೋದು ಗಾಡಿ ಸರ್? ಸರ್ ವೈಟ್ ಫೀಲ್ಡಲ್ಲಿ ಇರುತ್ತೆ ಸರ್. ವೈಟ್ ಫೀಲ್ಡಾ? ಹೌದು ಸರ್. ಬೆಂಗಳೂರು ವೈಟ್ ಫೀಲ್ಡ್ ಬಂದರೆ ಸಿಗುತ್ತೆ ಗಾಡಿ? ಹೌದು ಸರ್. ಓಕೆ. ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್? ಇಲ್ಲ, ಅದು ಏನೂ ಇಲ್ಲ ಸರ್, ಲೋನ್ ಏನಿಲ್ಲ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 1.5 ಮಾಡಿ ಸರ್. 1.5 ಲಕ್ಷ? ಹೌದು ಸರ್. ಕಡಿಮೆ ಆಗುತ್ತಾ? ಏನೋ ನೆಕ್ಸ್ಟಲ್ಲಿ ಆಗ್ಬೋದು ಸರ್. ಅಂದರೆ ಈಗ ಅಂದರೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಆಗಿದೆಯಲ್ಲ, ಅದನ್ನು ಇನ್ಕ್ಲೂಡ್ ಮಾಡ್ತೀರಾ ಅಥವಾ ಏನು ಅದು ಬಿಟ್ಟಾ? ಅದು ಬಿಟ್ಟು ಸರ್. ಅದು ಬಿಟ್ಟು 1.5 ಲಕ್ಷ ಹೇಳ್ತಿದ್ರೆ ಇನ್ನು ಕಡಿಮೆ ಆಗುತ್ತೆ? ಹಾಂ, ಕಡಿಮೆ ಆಗುತ್ತೆ. ಬೇಕಾದ್ರೆ ಅವನ್ನೇ ನೀವು ಮಾಡಿಸ್ಕೊಡ್ತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು, ಅದು ಅವರೇ ಮಾಡಿಸ್ಕೊಂಡ್ಬಿಟ್ರೆ ಅವ್ರು ಚೇಂಜ್ ಮಾಡ್ಕೊಳ್ತಾರಲ್ಲ, ಹಾಂ, ಅವಾಗ ಅವರೇ ಮಾಡಿಸ್ಕೊಂಡ್ರೆ ಸ್ವಲ್ಪ ಈಸಿಯಾಗಿರುತ್ತೆ. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್? ಹಾಂ ಸರ್, ಇದೆ ಸರ್. ಸರಿ ಸರ್, ಆಯ್ತು.